ನಮಸ್ತೆ ಕನ್ನಡಿಗರೇ, ಕನ್ನಡ ಸಿವಿಲ್ ಟಾಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಏನಂದರೆ CFTಯಿಂದ KGಗೆ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂತ. ಅಂದರೆ ಈಗ ಕೆಲವೊಂದು ಕ್ವಾಂಟಿಟೀಸು CFTಯಲ್ಲಿ ಬಂದಿರುತ್ತೆ. ಸಿಮೆಂಟ್ ಇಷ್ಟು CFT, ಸ್ಯಾಂಡ್ ಇಷ್ಟು CFT ಅಂತ. ಕೆಲವರು ಸಪ್ಲೈಯರು ಸ್ಯಾಂಡದ್ದು ಮತ್ತು ಕೋರ್ಸ್ ಅಗ್ರಿಗೇಟ್ CFTನೇ ಕೊಡ್ತಾರೆ. ಕೆಲವೊಬ್ರು ಏನು ಸರ್ ಎಷ್ಟು ಟನ್ಸು, ಎಷ್ಟು KG ಹೀಗೆಲ್ಲ ಕೇಳ್ತಾರೆ. ಓಕೆ, ಇವತ್ತು ಸಿಂಪಲ್ ವೇಯಲ್ಲಿ CFTಯಿಂದ KGಗೆ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂದರೆ ಎರಡು ಟಾಪಿಕ್ ಅದರಲ್ಲಿ, ಸಿಮೆಂಟು ಮತ್ತು ಸ್ಯಾಂಡ್ ಇವೆರಡರದ್ದು ಕನ್ವರ್ಷನ್ ನೋಡ್ಕೊಳ್ಳೋಣ. ಓಕೆ, CFT ಟು KG. ಓಕೆ, ಸ್ಟಾರ್ಟ್ ಮಾಡೋಣ ವಿಡಿಯೋ. ನಮಸ್ತೆ ಗೆಳೆಯರೆ, ಇವತ್ತು ಟಾಪಿಕ್ಕು ಹೌ ಟು ಕನ್ವರ್ಟ್ ಎ CFT ಟು KG ಅಂದರೆ ಕ್ಯೂಬಿಕ್ ಫೀಟಿಂದ ಕಿಲೋಗ್ರಾಮ್ಗೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ. ಸೊ ಇದರಲ್ಲಿ ಎರಡು ಟಾಪಿಕ್ ಡಿಸ್ಕಸ್ ಮಾಡೋಣ, ಅಂದರೆ ಸಿಮೆಂಟ್ದು ಮತ್ತು ಸ್ಯಾಂಡ್ರ ಬಗ್ಗೆ. ಸ್ಯಾಂಡ್ ಓಕೆ, ಫಸ್ಟಿಗೆ ಸಿಮೆಂಟ್. 1 CFT ಸಿಮೆಂಟಲ್ಲಿ ಎಷ್ಟು KG ಇರುತ್ತೆ? ಸೊ ಈಗ 1 CFTಗೆ ನಾವು ಮಾಡ್ತಾಯಿದ್ದೀವಿ ಅಂದರೆ 1 ಫೀಟ್ ಈಸ್ ಈಕ್ವಲ್ ಟು 1 ಫೀಟಲ್ಲಿ ಎಷ್ಟು ಮೀಟ್ರು? 0.304 ಮೀಟ್ರ್. ಓಕೆ, ಇದು ಎರಡರದ್ದು ನಾವು ವ್ಯಾಲ್ಯೂಮ್ ತೊಗೊಳ್ಬೇಕು. ಈಗ 1 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 0.304 ಹೋಲ್ ಕ್ಯೂಬ್. ಇವಾಗ ಎಷ್ಟಾಗುತ್ತೆ? 1 ಹೋಲ್ ಕ್ಯೂಬ್ 1 ಆಗುತ್ತೆ, ಈಸ್ ಈಕ್ವಲ್ ಟು 0.034 ಹೋಲ್ ಕ್ಯೂಬ್ 0.028 ಮೀಟರ್ ಕ್ಯೂಬ್ ಆಗುತ್ತೆ. ರೈಟ್, ಎಷ್ಟು ಬಂತು ವಾಲ್ಯೂಮ್? ಇದು ವಾಲ್ಯೂಮ್ ಒಂದು 1 CFTದು ವಾಲ್ಯೂಮ್ದಿದು ಎಷ್ಟು ಬರುತ್ತೆ. ಸೊ ಅವಾಗ ನಾವು ಡೆನ್ಸಿಟಿ ಫಾರ್ಮುಲಾ ಗೊತ್ತಾನೆ, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಇಲ್ಲಿ ಏನಿದೆ, ಸಿಮೆಂಟ್ದು ಡೆನ್ಸಿಟಿ ಎಷ್ಟಿದೆ? ಇದು 1440 kg ಪರ್ ಮೀಟರ್ ಕ್ಯೂಬ್. ಇದು ಎಲ್ರಿಗೂ ಗೊತ್ತಿರೋ ಥರನೇ, ಅಂದರೆ ಸ್ಟ್ಯಾಂಡರ್ಡ್ ಇದು ಡೆನ್ಸಿಟಿ. ಎಲ್ಲನೂ ಡೆನ್ಸಿಟಿ ನಾವು ನೆನಪಲ್ಲಿ ಇಟ್ಕೋಬೇಕು. ಇಟ್ಟಿಗೆ ಡೆನ್ಸಿಟಿ ಎಷ್ಟು, ಸ್ಯಾಂಡ್ ಡೆನ್ಸಿಟಿ ಎಷ್ಟು, ಅಗ್ರಿಗೇಟ್ ಡೆನ್ಸಿಟಿ ಎಷ್ಟು, ಸಿಮೆಂಟ್ದು ಎಷ್ಟು, ಗ್ರಾನೈಟ್ದು ಎಷ್ಟು, ಗ್ಲಾಸಿಂದ ಎಷ್ಟು, ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ತೇನೆ ನಾನು ಮುಂದೆ, ಎಲ್ಲ ಡೆನ್ಸಿಟೀಸ್ಗಳ ಬಗ್ಗೆ ಲಿಸ್ಟ್ ಔಟ್ ಮಾಡಿ. ಯಾಕಂದರೆ ಇದನ್ನೆಲ್ಲ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಯಾವುದಾದ್ರೂ ಒಂದು ಮಾಸ್ ಆದರೂ ಕ್ಯಾಲ್ಕುಲೇಷನ್ಗಾಗಿರ್ಬೋದು, ವಾಲ್ಯೂಮ್ ಕ್ಯಾಲ್ಕುಲೇಷನ್ಗಾಗಿರ್ಬೋದು, ಇಲ್ಲ ವಾಟ್ ಎವರ್ ಇಟ್ ಈಸ್, ಅದು ಮುಂದೆ ಯೂಸ್ ಆಗುತ್ತೆ ನಮಗೆ. ಸೊ ನೋಡಿ, ಇಲ್ಲಿ ಸಿಮೆಂಟ್ ಡೆನ್ಸಿಟಿ ಇದೆ 1440 kg ಪರ್ ಮೀಟರ್ ಕ್ಯೂಬ್ ಅಂತ ಇದೆ. ಈಗ ನಮಗೇನು ಡೆನ್ಸಿಟಿ ಗೊತ್ತು ಮತ್ತು ವಾಲ್ಯೂಮ್ ಗೊತ್ತು, ಇವೆರಡರನ್ನ ನಾವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲ ನೋಡಿ, ಸಬ್ಸ್ಟಿಟ್ಯೂಟಿಂಗ್ ಡೆನ್ಸಿಟಿ ಆ್ಯಂಡ್ ವಾಲ್ಯೂಮ್ ಇನ್ ಫಾರ್ಮುಲಾ, ಈ ಫಾರ್ಮುಲಾದಲ್ಲಿ ಆಗ್ತಾಯಿದೆ. ಈಗ ಡೆನ್ಸಿಟಿ ಇಲ್ಲಿದೆ ನೋಡಿ, ಈ ಡೆನ್ಸಿಟಿ 1440 ಈಸ್ ಈಕ್ವಲ್ ಟು ಮಾಸ್. ನಮಗೆ ಮಾಸನ್ನು ಕಂಡುಹಿಡಿಬೇಕೀಗ, ಮಾಸ್ ಅದು ಹಾಗೆ ಬರೀಬೇಕು. ವಾಲ್ಯೂಮ್ ಎಷ್ಟಿದೆ? 0.028 ಅಂತ ಇದೆ. ರೈಟ್, ಆವಾಗ ಮಾಸ್ ಬಂತು, ಎಷ್ಟು ಬಂತು? 40.32 ಅಂದರೆ 41 kg ಬಂತು ನಿಯರಾಗಿ. ಅವಾಗ ಏನಂತ ತಿಳ್ಕೊಬೇಕು, 1 CFTಯಲ್ಲಿ ಎಷ್ಟು ಸಿಮೆಂಟ್ ಬರುತ್ತೆ ಅಂದರೆ 41 kg ಬರುತ್ತೆ. ರೈಟ್, 1 CFTಯಲ್ಲಿ 41 kg ಸಿಮೆಂಟ್ ಬರುತ್ತೆ ಅಂತ. ಇದೇ ಥರ ಸ್ಯಾಂಡ್ ನೋಡುವಾಗ ನೋಡಿ, ಸ್ಯಾಂಡ್ ಇದು 1 CFT ಆಫ್ ಸ್ಯಾಂಡ್ ಟು KG. ಸೇಮ್ ಇಲ್ಲಿ ಏನು ಸಿಮೆಂಟಿಗೆ ಮಾಡಿದ್ವಲ್ಲ, ಇದೇ ಥರ ಸ್ಯಾಂಡ್ 1 CFTಗೆ ಮಾಡೋದು. ಇದು ಸರ್ ಸೇಮ್ ಪ್ರೊಸೀಜರ್ ಇದೆ ನೋಡಿ, ಈಸಿ ಇದೆ. 1 ಫೀಟ್ಗೆ ಮಾಡ್ತಾಯಿದ್ದೀವಿ. ಸೊ 1 ಫೀಟ್ ಅಂತ ಬರ್ಕೊಳ್ಳಿ. 1 ಫೀಟಲ್ಲಿ ಎಷ್ಟು ಮೀಟ್ರು? 0.304. ನೀವು ಈ ಥರ ಮಾಡ್ತಾ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ 1 ಫೀಟಲ್ಲಿ ಎಷ್ಟು ಮೀಟ್ರ್ ಬರುತ್ತೆ, 1 ಇಂಚಲ್ಲಿ ಎಷ್ಟು ಬರುತ್ತೆ, ಅಂದರೆ 1 ಸೆಂಟಿಮೀಟ್ರ್ ಅಂದರೆ ಎಷ್ಟು MM. ಇದೆಲ್ಲ ನಿಮ್ಗೆ ಅಲ್ಲೇ ಕಲಿಯುವಾಗಲೇ ನಿಮ್ಗೆ ಫುಲ್ ಎಲ್ಲ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ನೋಡಿ, ಇದ್ರದ್ದು ವಾಲ್ಯೂಮ್ ತೆಗಿಯೋಣ. ಈಗ ಇದ್ರ 1 ಫೀಟ್ದು, ಹಾಗೆ ಈ 0.304 ವಾಲ್ಯೂಮ್ ತೆಗಿಯೋಣ. ಸೊ ವಾಲ್ಯೂಮ್ ತೆಗಿಬೇಕಂದ್ರೆ ನಮಗೇನು ಕ್ಯೂಬ್ ಆಗಿರ್ಬೇಕು ಅದು, ಅಂದರೆ ಆವಾಗ ವಾಲ್ಯೂಮ್ ಬರುತ್ತೆ. ಸ್ಕ್ವೇರ್ ಮಾಡಬೇಕಂದ್ರೆ ಏನೇನು ಕನ್ಸಿಡರ್ ಮಾಡ್ತೀವಿ ಕಮೆಂಟಲ್ಲಿ ತಿಳಿಸಿ. ಸೊ ದೇರ್ಫೋರ್ 1 CFT ಈಕ್ವಲ್ ಟು 0.028 ಮೀಟರ್ ಕ್ಯೂಬ್ ಆಯಿತು. ಸೇಮ್ ವಾಲ್ಯೂಮ್ ಸೇಮ್ ಬಂತು. ಡೆನ್ಸಿಟಿ ಮತ್ತು ಸೇಮ್ ಫಾರ್ಮುಲಾ, ಡೆನ್ಸಿಟಿ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ನೋಡಿ, ಡೆನ್ಸಿಟಿ ಆಫ್ ದಿ ಸ್ಯಾಂಡ್ ಇದು ವೇರಿ ಆಗುತ್ತೆ ಸ್ವಲ್ಪ. ಕೆಲವೊಂದು ಕಡೆ ವೆಲ್ ಕಾಂಪ್ಯಾಕ್ಟೆಡ್, ಕೆಲವೊಂದು ಕಡೆ ಒಂದು ರಿವರ್ ಸ್ಯಾಂಡು, ಕೆಲವೊಂದು ಸೈಡ್ ಬ್ಲ್ಯಾಕ್ ಸ್ಯಾಂಡ್ ಸಿಗುತ್ತೆ. ಈ ಥರ ಸಾಯಿಲ್ ಮಿಕ್ಸಿಂಗ್ ಅದೆಲ್ಲ ಇರುತ್ತೆ. ಸೊ ಅದರ ಆಧಾರಿತ ಅದರದ್ದು ಕನ್ಸಿಡ್ರೇಷನ್ ಮೇಲೆ 1400 to 1600 kg ಪರ್ ಮೀಟರ್ ಕ್ಯೂಬ್ ಅಂತ ತೊಗೊಂಡಿದ್ದಾರೆ. ಇದರಲ್ಲಿ ನೀವು ಯಾವ ವ್ಯಾಲ್ಯೂ ತೊಗೊಂಡ್ರೂ ಬರುತ್ತೆ. ಇದು ನೀವು 1400 ಆದರೂ ತೊಗೊಳ್ಳಿ, 1450 ಆದರೂ ತೊಗೊಳ್ಳಿ, 1500 ಆದರೂ ತೊಗೊಳ್ಳಿ, 1600 ಇದು ಸಹ ತೊಗೋಬೋದು. ರೈಟ್, ನಾನಿಲ್ಲಿ ಏನು ಕನ್ಸಿಡರ್ ಮಾಡ್ತಾಯಿದ್ದೀನಿ, ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡ್ತಾಯಿದ್ದೀನಿ 1600 kg ಪರ್ ಮೀಟರ್ ಕ್ಯೂಬ್. ಸೊ ಸೇಮ್ ಈ ಡೆನ್ಸಿಟಿ ಇದೆಯಾ, ಈ ಡೆನ್ಸಿಟಿ ಸಿಕ್ತು, ಇಲ್ಲಿ ವಾಲ್ಯೂಮ್ ಸಿಕ್ತು. ಇದೆರಡರನ್ನ ನಾವು ಈ ಫಾರ್ಮುಲಾದಲ್ಲಿ ಹಾಕ್ಬೇಕು. ಮತ್ತು
ನೋಡಿ ಡೆನ್ಸಿಟಿ ಮತ್ತು ನಮ್ಗೆ ಮಾಸ್ ಬೇಕು, ಸೊ ಮಾಸ್ ಹಾಗೆ ಬರೆಯೋದು, ಮತ್ತು ವಾಲ್ಯೂಮ್. ಸೊ ದೇರ್ಫೋರ್ ನಮ್ದು ಏನಾಯಿತು, ಮಾಸ್ ಈಸ್ ಈಕ್ವಲ್ ಟು 44.8 ಅಂದರೆ ನಿಯರ್ಲಿ 45 kg ಬರುತ್ತೆ. ಸೊ ಅವಾಗ ನಿಮ್ಗೇನು ಗೊತ್ತಾಗುತ್ತೆ, 1 CFTಯಲ್ಲಿ ಸ್ಯಾಂಡು 45 kg ಬರುತ್ತೆ. ಇನ್ ಕೇಸ್ ನೀವು KGಯಲ್ಲಿ ಕನ್ವರ್ಟ್ ಮಾಡಿದರೆ CFT ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡೆಡ್ 45 ಮಾಡಿ ಅದನ್ನು, ರೈಟ್. ಇದೇ ಥರ ಈ ನೆಕ್ಸ್ಟ್ ನಾನು ಸ್ಟೀಲ್ದು ಅಥವಾ ಕೋರ್ಸ್ ಅಗ್ರಿಗೇಟ್ ಮಾಡಬೇಕಂತ ಮಾಡಿದ್ದೀನಿ. ನಿಮಗೆ ಯಾವುದ್ರ ಬಗ್ಗೆ ಬೇಕು, ಯಾವ ಟಾಪಿಕ್ ಬೇಕು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೋಡಿದ್ರಲ್ಲ CFT ಇಂದ KGಗೆ ಯಾವ ಥರ ಮಾಡಬೇಕಂತ. ಇದರಲ್ಲೂ ಏನಿಲ್ಲ, ಸಿಂಪಲ್. ಏನಂದರೆ ವಾಲ್ಯೂಮ್ ಕ್ಯಾಲ್ಕುಲೇಷನ್ ಇರುತ್ತೆ, ಡೆನ್ಸಿಟಿ ಗೊತ್ತಿರಬೇಕು, ಸ್ಟ್ಯಾಂಡರ್ಡ್ ಡೆನ್ಸಿಟಿ ಯಾವ ಮೆಟೀರಿಯಲ್ ಎಷ್ಟು ಅಂತ. ಸೊ ಅದರಿಂದ ನಾವು ಮತ್ತು 1 ಫೀಟಲ್ಲಿ ಎಷ್ಟು ಇಂಚು ಮತ್ತು 1 ಮೀಟ್ರ್ ಅಂದರೆ ಎಷ್ಟು ಫೀಟು, ಇದನ್ನೆಲ್ಲ ಗೊತ್ತಿರಬೇಕಾಗತ್ತೆ. ಓಕೆ, ನೋಡಿ ಎಲ್ಲ ಬೇಸಿಕ್ಸ್ ನಾನು ಇಲ್ಲಿವರೆಗೂ ಏನೇನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಇದೆಲ್ಲ ಬೇಸಿಕ್ಸ್ ನೀವು ನೋಡ್ಕೊಂಡಿದ್ರಂದರೆ ಇದೆಲ್ಲ ಟಾಪಿಕ್ಸ್ ತುಂಬ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆ ಶೇರ್ ಮಾಡಿ. ಯಾಕಂದರೆ CFT ಟು KG ಕೆಲವೊಂದು ಸಲ ಕನ್ಫ್ಯೂಷನ್ಸ್ ಇರುತ್ತೆ ತುಂಬ. ಓಕೆ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ. ಓಕೆ, ಧನ್ಯವಾದಗಳು.